ನಿಮ್ಮ ಲ್ಯಾಪ್ಟಾಪ್ ಸ್ಟೋರೇಜ್ ಫುಲ್ ಆಗಿದೆಯಾ? ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೊಂಡು ನಾನು ಇವತ್ತು ಬಂದಿದ್ದೀನಿ. ನಾನು ಪುನೀತ್, ನೀವು ನೋಡ್ತಾ ಇದ್ದೀರಾ ಟೆಕ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಡೈರೆಕ್ಟಾಗಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾನು ನಿಮಗೆ ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಲ್ಯಾಪ್ಟಾಪ್ ಬ್ಯಾಟ್ರಿ ಡ್ರೈನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಫಸ್ಟ್ ಟಿಪ್ ಬಂದು, ತುಂಬ ಜನ ಈ ಒಂದು ಮಿಸ್ಟೇಕ್ನ ಮಾಡ್ತಾರೆ. ಏನಂದರೆ, ಯೂಸ್ ಇಲ್ಲದೆ ಇರೋ ಟೈಮಲ್ಲೂ ಕೂಡ ಅವರು ಒಂದು USB ಗಳನ್ನ ಅಟ್ಯಾಚ್ ಮಾಡಿರ್ತಾರೆ ಲ್ಯಾಪ್ಟಾಪ್ಗೆ. ಯಾವ ರೀತಿ ಅಂತಂದರೆ, ಈಗ ಎಕ್ಸ್ಟರ್ನಲ್ ಮೌಸ್ ಕೀಬೋರ್ಡ್ ಸೊ ಈ ರೀತಿ ಏನು ಹಾಕಿರ್ತಾರೆ, ಅದಕ್ಕೆ ಯೂಸ್ ಇಲ್ಲದೆ ಇರೋ ಟೈಮಲ್ಲೂ ಕೂಡ ಹಂಗೆ ಅಟ್ಯಾಚ್ ಮಾಡಿಬಿಟ್ಟಿರ್ತಾರೆ. ಸೊ ಈ ಒಂದು ಈ ರೀತಿ ಕನೆಕ್ಟ್ ಮಾಡಿ ಬಿಡೋದ್ರಿಂದ ಒಂದು ಸಣ್ಣ ಮಟ್ಟದಲ್ಲೂ ಆದರೂ ಕೂಡ ಅದು ಚಾರ್ಜನ್ನು ಕನ್ಸ್ಯೂಮ್ ಮಾಡುತ್ತೆ. ಸೊ ಹಾಗಾಗಿ ಈ USB ಏನು ಈ ಡಿವೈಸಸ್ಗಳಿದೆ ಹಾಕೋದು, ಇದನ್ನು ಯೂಸ್ ಇಲ್ಲದೆ ಇರೋವಂಥ ಟೈಮಲ್ಲಿ ಅಟ್ಯಾಚ್ ಮಾಡೋಕ್ಕೆ ಹೋಗಬೇಡಿ, ಅದನ್ನ ತೆಗೆದಿಡಿ. ಎರಡನೇ ಮಿಸ್ಟೇಕು ತುಂಬ ಜನ ಮಾಡುವಂಥದ್ದು, ಒಂದು ಈಗ ಯೂಸ್ ಮಾಡ್ತಿರ್ತಾರೆ ಲ್ಯಾಪ್ಟಾಪ್, ಇನ್ನೊಂದು ಹಾಫ್ ಆನ್ ಅವರ್ ಇರುತ್ತೆ, ನೀವು ನೆಕ್ಸ್ಟ್ ಯೂಸ್ ಮಾಡಬೇಕು. ಆವಾಗ ಅವರು ಶಟ್ ಡೌನ್ ಮಾಡೋಕ್ಕೆ ಹೋಗೋದಿಲ್ಲ, ಲ್ಯಾಪ್ಟಾಪು ಸ್ಲೀಪ್ ಮೋಡ್ಗೆ ಹಾಕ್ತಾರೆ. ಸೊ ಸ್ಲೀಪ್ ಹಾಕದೆ ಅವರು ಸ್ಲೀಪ್ ಹಾಕ್ತಾರೆ, ಶಟ್ ಡೌನ್ ಮಾಡೋದಿಲ್ಲ. ಸೊ ಹಾಗಾಗಿ ಅದು ಬ್ಯಾಕ್ಗ್ರೌಂಡಲ್ಲಿ ಒಂದು ಸಣ್ಣ ಮಟ್ಟದ ಅಲ್ಲೂ ಕೂಡ ಒಂದು ಚಾರ್ಜನ್ನ ಕನ್ಸ್ಯೂಮ್ ಮಾಡ್ತಿರುತ್ತೆ. ಸೊ ಹಾಗಾಗಿ ಶಟ್ ಡೌನ್ ಮಾಡಿ ಅಂಥ ಟೈಮಲ್ಲಿ ನೀವು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಡ್ತೀರಂತಂದರೆ ಸೊ ಅದ್ರ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟು ಮೂರನೇ ಮಿಸ್ಟೇಕ್ ಬಂದು, ತುಂಬ ಜನ ಮಾಡುವಂಥದ್ದು, ಚಾರ್ಜಿಗೆ ಹಾಕ್ಬಿಟ್ಟೆ ಯೂಸ್ ಮಾಡ್ತಾರೆ ಲ್ಯಾಪ್ಟಾಪು, ಆಯಿತಾ. ಅದು ಚಾರ್ಜಿಗೆ ಹಾಕಿರ್ತಾರೆ, ಹೆಂಗಾಗಿರುತ್ತೆ 100% ಆಗಿರುತ್ತೆ ಚಾರ್ಜು, ಆದರೂ ಕೂಡ ಚಾರ್ಜಿಗೆ ಹಾಕಿ ಯೂಸ್ ಮಾಡ್ತಾಯಿರ್ತಾರೆ. ಸೊ ನೀವು ಏನಾದರೂ ಇವಾಗ ಲೇಟೆಸ್ಟ್ ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ತೀರ ಅಂತಂದರೆ ಅದಕ್ಕೇನು ಅಷ್ಟು ಪ್ರಾಬ್ಲಮ್ ಆಗೋಲ್ಲ. ಯಾಕೆಂತಂದರೆ ಅದರಲ್ಲಿ ಸ್ಮಾರ್ಟ್ ಚಾರ್ಜಿಂಗ್ ಆಪ್ಷನ್ ಇರುತ್ತೆ. ಸೊ ಈ ಒಂದು ಸ್ಮಾರ್ಟ್ ಚಾರ್ಜಿಂಗಿಂದ ಈ ಲೇಟೆಸ್ಟ್ ಲ್ಯಾಪ್ಟಾಪ್ ಏನಿರುತ್ತೆ, ಸೊ ಇದರಲ್ಲಿ ಇರುತ್ತೆ ಸ್ಮಾರ್ಟ್ ಚಾರ್ಜಿಂಗು. ಇದರಿಂದ ಏನು ಎಫೆಕ್ಟ್ ಆಗೋಲ್ಲ ಒಂದು ಲ್ಯಾಪ್ಟಾಪ್ಗೆ. ಬಟ್ ಓಲ್ಡ್ ಲ್ಯಾಪ್ಟಾಪ್ಸ್ ಏನು ನೀವು ಯೂಸ್ ಮಾಡ್ತಿರ್ತಾರೆ, ಸೊ ಅದರಲ್ಲಿ ಈ ಒಂದು ಸ್ಮಾರ್ಟ್ ಚಾರ್ಜಿಂಗ್ ಅನ್ನೋದು ಇರೋದಿಲ್ಲ. ಸೊ ಹಾಗಾಗಿ ನೀವು ಯೂಸ್ ಮಾಡುವಾಗ ಚಾರ್ಜೇ ಹಾಕೋದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಬಂದು ಈ ಫೋರ್ತ್ ಪಾಯಿಂಟು ತುಂಬ ಇಂಪಾರ್ಟೆಂಟು, ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಏನು ಅಂತಂದರೆ, ನೀವು 2080 ರೂಲ್ನ ಫಾಲೋ ಮಾಡಬೇಕಾಗತ್ತೆ. ಏನಿದು 2080 ರೂಲ್ ಅಂತಂದರೆ, ಸೊ ಇವಾಗ ನೀವು ಏನು ಚಾರ್ಜ್ ಮಾಡ್ತಿರಲ್ಲ ಲ್ಯಾಪ್ಟಾಪು, ಚಾರ್ಜ್ ಮಾಡೋದು ನೀವು 20ಕ್ಕಿಂತ ಕೆಳಗಡೆ ಚಾರ್ಜ್ ಹೋಗೋ ರೀತಿ ನೋಡ್ಕೋಬಾರ್ದು. ಆಮೇಲೆ 80ಕ್ಕಿಂತ ಜಾಸ್ತಿನೂ ಚಾರ್ಜ್ ಮಾಡ್ಬೋದು. ಸೊ ಈ ರೀತಿ ಈ 20 to 80 ಮೇಂಟೈನ್ ಮಾಡಿದ್ರೆ ನೀವು ಒಂದು ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ, ಆಯಿತಾ. ಸೊ ಏನು ಎಫೆಕ್ಟ್ ಆಗೋಲ್ಲ ಬ್ಯಾಟ್ರಿಗೆ. ಸೊ ನೀವು ಇಷ್ಟೇ, ಅದರಲ್ಲೂ ನೀವು ಓಲ್ಡ್ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಅಂತಂದರೆ ಸೊ ಈ ಒಂದು ಟಿಪ್ಸ್ನ ಖಂಡಿತ ಫಾಲೋ ಮಾಡಿ. ಅಥವಾ ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾಯಿದ್ರು ಮಾಡಿ, ಮುಂದೆ ನಿಮಗೆ ಬ್ಯಾಟ್ರಿ ಪ್ರಾಬ್ಲಮ್ ಬರೋದಿಲ್ಲ. ನೆಕ್ಸ್ಟ್ ಬಂದು, ನೀವು ಒರಿಜಿನಲ್ ಚಾರ್ಜರ್ನ ಯೂಸ್ ಮಾಡಿ, ಆಯಿತಾ. ಲೋಕಲ್ ಯಾವುದೋ ಚಾರ್ಜರ್ನೆಲ್ಲ ಯೂಸ್ ಮಾಡೋಕ್ಕೋಗ್ಬೇಡಿ. ಸೊ ಇದರಿಂದ ನಿಮ್ಮ ಬ್ಯಾಟ್ರಿ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒರಿಜಿನಲ್ ಚಾರ್ಜರ್ನೇ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಬ್ರೈಟ್ನೆಸ್, ಆಯಿತಾ. ನೀವೇನು ಜಾಸ್ತಿ ಲೈಟಲ್ಲೂ ಇರಲ್ಲ, ಔಟ್ಡೋರಲ್ಲೂ ಇಲ್ಲ, ಮನೆಯಲ್ಲೇ ಕೂತು ನೋಡ್ತಾರೆ ಅಂತಂದರೆ ನೀವು ಬ್ರೈಟ್ನೆಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಣೋ ಅಷ್ಟೇ ಇಟ್ಕೊಳ್ಳಿ, ಆಯಿತಾ. ಸೊ ನೀವು ಫುಲ್ 100 ಇಡೋಕ್ಕೋಗ್ಬೇಡಿ. ಅದು ನಿಮ್ಮ ಬ್ಯಾಟ್ರಿ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾರೆ ಅಂತಂದರೆ ಔಟ್ಡೋರಲ್ಲಿ ಬಿಸಿಲಲ್ಲೆಲ್ಲ ಯೂಸ್ ಮಾಡೋಕ್ಕೋಗ್ಬೇಡಿ. ಹಾಗೆ ನೀವು ಬ್ರೈಟ್ನೆಸ್ನ ನಿಮ್ಗೆ ಕಾಣೋ ಅಷ್ಟು ಇಟ್ಕೊಳ್ಳಿ, ನೀವು 100% ಇಡೋಕೆ ಹೋಗ್ಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಬ್ಯಾಕ್ಗ್ರೌಂಡ್ ಆ್ಯಪ್ಸು. ಸೊ ನೀವು ಯೂಸ್ ಮಾಡದೇ ಇರೋವಂಥ ಟೈಮಲ್ಲೂ ಕೂಡ ಬ್ಯಾಕ್ಗ್ರೌಂಡಲ್ಲಿ ಏನು ಆ್ಯಪ್ಸ್ ರನ್ನಿಂಗ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಯೂಸ್ ಇಲ್ಲ ಅಂತಂದರೆ ನೀವು ಅವನ್ನ ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಸ್ಟಾಪ್ ಮಾಡಿ, ಆಯಿತಾ. ಇದರಿಂದ ಕೂಡ ಬ್ಯಾಟ್ರಿ ಸೇವ್ ಆಗುತ್ತೆ. ನೆಕ್ಸ್ಟು ಇವಾಗ ಲಾಸ್ಟ್ ಟಿಪ್ ಏನು ಅಂತಂದರೆ, ಬ್ಯಾಟ್ರಿ ಸೇವರ್ ಆಪ್ಷನ್ನ ಯೂಸ್ ಮಾಡಿ. ಸೊ ಈ ಒಂದು ಬ್ಯಾಟ್ರಿ ಸೇವರಿಂದ ನಿಮ್ಗೆ ಗೊತ್ತಾಗುತ್ತೆ, ಬ್ಯಾಟ್ರಿ ಸೇವರು. ಸೊ ಇದರಿಂದ ಬ್ಯಾಟ್ರಿ ಜಾಸ್ತಿ ಖರ್ಚಾಗೋದಿಲ್ಲ. ಸೊ ಇಷ್ಟು ಟಿಪ್ಸ್ ಗೈಸ್. ಸೊ ನೀವು ಇಷ್ಟು ಟಿಪ್ಸ್ನ ಫಾಲೋ ಮಾಡಿ. ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ಇಲ್ಲಿವರೆಗೂ ನೋಡಿರೋ ಅಂತಾರೆ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ ನಮ್ಮ ವಿಡಿಯೋನ. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.